ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಂತ್ಕೊಳ್ಳಿ ವೈದೇಹಿ ಮೇಡಮ್. ಇಲ್ಲಿವರೆಗೂ ನಮ್ ಗಂಡನ್ ಜೊತೆ ಮಾತಾಡ್ತಿದ್ದೆ. ಸ್ವಲ್ಪ ಹೊತ್ತಿರು, ನಿನ್ ಜೊತೆನೂ ಕೆಲವೊಂದು ವಿಷಯ ಮಾತಾಡ್ಬೇಕು. ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ಯಾ ವೈದೇಹಿ? ಈ ಮನೆಯವರೆಲ್ಲ ನನ್ನ ನಂಬ್ತಿದಾರ ತಾನೆ? ನಿನಗ್ಯಾಕೆ ನನ್ ಮೇಲೆ ಅನುಮಾನ? ಈಗ ನೀನ್ ತಪ್ಪು ತಿಳ್ಕೊಂಡು ನನ್ ಮೇಲೆ ಅಪವಾದ ಹೊರಿಸಿ ಆಮೇಲೆ ನಾನೇ ನಿಜವಾದ ಶ್ರಾವಂತಿ ಅಂತ ನೀನ್ ನಂಬದ್ಮೇಲೆ ಆವಾಗ ನಡೆದಿದ್ದೆಲ್ಲ ಗೊತ್ತಾಗತ್ತೆ. ನಿನಗೆಷ್ಟು ಬೇಜಾರಾಗತ್ತಾಗ? ಇದೆಲ್ಲ ಬೇಕಾ ಹೇಳು? ಏನು? ನೀನು ನಿಜವಾದ ಶ್ರಾವಂತಿನಾ? ನೀನು ನಿಜವಾದ ಶ್ರಾವಂತಿನಾ? ಯಾರನ್ನ ದಡ್ರಾಗ್ ಮಾಡ್ಬೇಕು ಅಂತ ನೀನು ನೋಡ್ತಿದ್ಯಾ? ನೀನು ಮನೇಲಿ ಎಲ್ರನ್ನೂ ಮೋಸ ಮಾಡ್ಬೋದು, ಆದ್ರೆ ನನ್ನನ್ನು ಮಾತ್ರ ಯಾಮರ್ಸಕ್ಕಾಗಲ್ಲ. ಈ ಮನೆಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ವಿವರನೂ ತಿಳ್ಕೊಂಡು ಇಷ್ಟು ಸುಲಭವಾಗಿ ಮನೆ ಒಳಗಡೆ ಬಂದಿದ್ಯಾ ಅಂದ್ರೆ ಇದ್ರ ಹಿಂದೆ ನೀನೊಬ್ಳೇ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಇದ್ರ ಹಿಂದೆ ತುಂಬಾ ದೊಡ್ಡ ಗುಂಪೆ ಇದೆ ಅನ್ಸುತ್ತೆ. ತುಂಬಾ ಬುದ್ಧಿ ಖರ್ಚು ಮಾಡಿರೋ ಹಾಗಿದೆ. ಎಲ್ರೂ ಸೇರಿ ನಿನ್ನ ಈ ಮನೆಗೆ ಕಳ್ಸಿದ್ದಾರೆ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಕೂಲ್ ಕೂಲ್. ಯಾಕೆ ವೈದೇಹಿ ಅಷ್ಟು ಸಿಟ್ ಮಾಡ್ಕೋತ್ಯಾ? ಸಮಸ್ಯೆನ ಇಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಸರಿ, ನಿನ್ನ ಅನುಮಾನದ ಪ್ರಕಾರ ನಾನು ಸುಳ್ಳು ಶ್ರಾವಂತಿ ಅಂತ ಅನ್ಕೋ. ಹೇಗ್ ಪ್ರೂವ್ ಮಾಡ್ತೀಯಾ ಹೇಳು? ಪ್ರೂವ್ ಮಾಡ್ತೀನಿ. ಎಲ್ಲಿ ಕಲ್ಲು ಹೊಡೆದ್ರೆ ಹಣ್ಣುಗಳಷ್ಟು ಕೆಳಗ್ ಬೀಳತ್ತೋ ಅದನ್ನ ನೋಡಿ ತಿಳ್ಕೊಂಡೆ ಕಲ್ಲು ಹೊಡಿತೀನಿ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಇವತ್ತು ಎಲ್ರ ಮುಂದೆ ನೀನು ಅನಾಥೆ ಅಲ್ಲ ಅಂತ ಪ್ರೂವ್ ಮಾಡಕ್ಕಾಗ್ದೆ ನಾನು ಸೋತಿರ್ಬೋದು, ಆದ್ರೆ ನೀನು ನಾಟಕ ಆಡ್ತಿದ್ಯಾ ಅಂತ ಗೊತ್ತಿದ್ದು ಕೂಡ ಅದ್ ಹೇಗೆ ಗೆಲ್ಲಕ್ ಬಿಡ್ತೀನಿ? ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಅವಮಾನಗಳು ಎದುರಾದ್ರೂ ಕೂಡ ನಿಜಾನ್ ಹೊರಗೆ ಹಾಕಿ ನನ್ನ ಕುಟುಂಬನ ನಾನು ಕಾಪಾಡ್ಕೋತೀನಿ. ನಿನ್ನಿಂದ ಆಗಲ್ಲ ವೈದೇಹಿ. ನೀನದೆಷ್ಟೇ ಪ್ರಯತ್ನ ಪಟ್ರು ನಾನು ಸೋದ್ರ ಸೊಸೆ ಅಲ್ಲ ಅನ್ನೋ ವಿಷಯನ ನಿನ್ ಕೈಲಿ ಪ್ರೂವ್ ಮಾಡೋದಕ್ಕಾಗಲ್ಲ. ನಾನು ಮುಗ್ಧೆ ಅಂತ ಎಲ್ಲರೂ ಹೇಳ್ತಾರೆ ಶ್ರಾವಂತಿ. ಮುಗ್ಧೇನೆ, ಆದ್ರೆ ಯಾರಾದ್ರೂ ನಮ್ಮ ಮನೆಯವ್ರ ಸಹವಾಸಕ್ ಬಂದ್ರೆ ಮಾತ್ರ ಅವ್ರ ಗ್ರಹಚಾರನ ನಾನು ಬಿಡಿಸ್ಬಿಡ್ತೀನಿ. ಗ್ರಹಚಾರ ಬಿಡ್ಸಕ್ಕೆ ಬುದ್ಧಿವಂತೆ ಯಾಕಿರ್ಬೇಕಾಗತ್ತೆ ಹೇಳು? ಯಾವ ಹಂತಕ್ ಬೇಕಾದ್ರೂ ಹೋಗೋ ಹಾಗೆ ಮಾಡತ್ತೆ, ಯಾವ್ದನ್ನೇ ಆದ್ರೂ ಸಾಧಿಸೋ ಹಾಗೆ ಮಾಡತ್ತೆ. ನಿನ್ ವಿಷಯದಲ್ಲಿ ಕೂಡ ಸಾಧಿಸ್ತೀನಿ, ಗೆದ್ದೇ ಗೆಲ್ತೀನಿ. ಅದು ನೋಡೋಣ. ಆದ್ರೂ ಈಗ ನಿನ್ ಪರಿಸ್ಥಿತಿ ಬಗ್ಗೆ ಯೋಚಿಸ್ದೆ ನೀನ್ ಮಾತಾಡ್ತಾ ಇದೀಯ. ಮನೆಯವ್ರ ಹಾಗಿರ್ಲಿ, ಕೊನೆಗೆ ತಾಳಿ ಕೊಟ್ಟಿರೋ ನಿನ್ ಗಂಡ ಕೂಡ ನೀನ್ ನಂಬೋದಿಲ್ಲ ತಿಳ್ಕೊ. ಆಗೇನ್ ಮಾಡ್ತೀಯ? ನೋಡು ನೋಡು, ನಾನು ಏನ್ ಮಾಡ್ತೀನಿ ಅಂತ ನೋಡು. ನಿಂಗೆ ಗೊತ್ತಾಗತ್ತಲ್ಲ, ಊರಿಗೆ ಮುಂಚೆ ಯಾಕೆಷ್ಟು ಕುತೂಹಲ?
ಹೀಗ್ ಹೇಳಿದ್ಲು ಅಂದ್ರೆ ಖಂಡಿತ ಏನೋ ಮಾಡ್ತಾಳೆ. ನೋಡೋಣ ಬಿಡು. ಏನು ಅಂದ್ರೆ ಏನ್ ಯೋಚಿಸ್ತಾ ಇದ್ದೀರಾ? ಮನೇಲಿರೋ ಈ ಸಮಸ್ಯೆಗಳನ್ನ ಬಿಟ್ಟು ನನ್ನ ಯೋಚನೆ ಬೇರೆ ಕಡೆ ಹೇಗೆ ಅರಿಯೋಕ್ ಸಾಧ್ಯ ಕೌಸಲ್ಯ? ನಿಜಾನೇ ರೀ. ಚಿಕ್ಕ ವಯಸ್ಸಲ್ಲಿ ನಿಮ್ ತಂಗಿ ಮಗಳನ್ನ ಸೊಸೆ ಮಾಡ್ಕೋಬೇಕು ಅಂತ ನೀವು ಆಸೆ ಪಟ್ರೋ ಅವಳು ವಾಪಸ್ ಬಂದಿದ್ದಾಳೆ. ನಮ್ ಚಿಕ್ಕ ಸೊಸೆ ವೈದೇಹಿ ಇದ್ದೇ ಇದ್ದಾಳೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಗೊತ್ತಾಗೋವರೆಗೂ ಎಲ್ರಿಗೂ ಚಿಂತೆ ಇದ್ದೇ ಇರತ್ತೆ ರೀ. ಆ ಪರಿಹಾರಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಕೌಸಲ್ಯ. ಆದ್ರೆ ಅದಕ್ಕಿಂತ ಈಗ ಚಿಂತೆ ಪಡೋಂಥ ವಿಷಯ ಏನು ಅಂದ್ರೆ, ಶ್ರವಂತಿ ನಿಮ್ ತಂಗಿ ಮಗಳು ಅಂತ ವೈದೇಹಿ ನಂಬ್ತಾನೇ ಇಲ್ಲ ರೀ. ನಿಜವಾದ ಶ್ರವಂತಿ ಇವಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲಾ ರೀತಿಲೂ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಶ್ರವಂತಿನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಉದ್ದೇಶ ಅವಳಿಗಿದೆ ಅಂತ ಆಯ್ತಲ್ಲ. ಆದ್ರೆ ಇವಳೇ ನಿಜವಾದ ಶ್ರವಂತಿ ಅಂತ ನಾವೆಲ್ಲರೂ ನಂಬ್ತಿದೀವಲ್ಲ. ವೈದೇಹಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಎಲ್ಲಿ ಅವಳಿಗೆ ತನ್ನ ಕಂಡ ತನ್ನ ಕೈ ತಪ್ಪಿ ಹೋಗ್ತಾನೆ ಅನ್ನೋ ಭಯದಲ್ಲಿ ಹೀಗೆ ಮಾಡ್ತಾ ಇರ್ಬೋದು. ಆದ್ರೆ ಶ್ರವಂತಿಗೆ ದೇವಾಂಶ್ ಚಿಕ್ಕ ವಯಸ್ಸಲ್ಲೇ ತಾಳಿ ಹಾಕ್ಬಿಟ್ಟಿದನಲ್ರಿ. ಶ್ರವಂತಿಗೂ ಕೂಡ ಹಕ್ಕಿದೆಯಲ್ಲ, ಅವಳ ಬಗ್ಗೆನೂ ಸ್ವಲ್ಪ ಯೋಚಿಸ್ಬೇಕು. ಯೋಚನೆ ಇರೋದಕ್ಕೇನೆ ಪರಿಹಾರಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕೌಸಲ್ಯ. ಪರಿಹಾರನಾ? ಯಾವಾಗ ಗೊತ್ತಾಗತ್ತೆ? ನಾಳೆನೆ ಕೌಸಲ್ಯ. ಗುರುಗಳು ನಾಳೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನೇ ಪರಿಹಾರ ಆಗಿದ್ರು ಅದ್ರ ಪ್ರಕಾರನೇ ನಡ್ಕೋಬೇಕಲ್ವೇನ್ರಿ? ಹೌದು ಕೌಸಲ್ಯ. ಇಲ್ಲಿವರೆಗೂ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಗುರುಗಳು ಯಾವುದೇ ನಿರ್ಧಾರ ತಗೊಂಡ್ರು ಅದೇ ಪಾಲಿಸ್ಕೊಂಡು ಬಂದಿದ್ದೀವಿ. ಈ ಮನೆಗೆ ಏನ್ ಅಗತ್ಯ ಇದೆ ಏನ್ ಅಗತ್ಯ ಇಲ್ಲ ಅಂತ ನಮ್ಮ ಗುರುಗಳಿಗೆ ಗೊತ್ತಿರೋ ಅಷ್ಟು ಇನ್ಯಾರಿಗೂ ಗೊತ್ತಿರಲ್ಲ. ಏನ್ ಹೇಳಿದ್ರು ಸರಿನೇ, ನಮ್ಮ ಮನೆ ಒಳ್ಳೇದಕ್ಕೋಸ್ಕರನೇ ಹೇಳ್ತಾರೆ. ಅವ್ರು ಹೇಳಿದ್ರೆ ಆ ದೇವ್ರೇ ಹೇಳ್ದ ಹಾಗೆ ಅವ್ರು ನಿಜಾನೇ ಹೇಳೋದು, ನ್ಯಾಯದ ಪರನೇ ನಿಲ್ಲೋದು. ಅವ್ರ ಮಾತೇ ನಮಗೆ ವೇದವಾಕ್ಯ. ಮನೇಲಿ ಎಲ್ರೂ ಅದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಗುರುಗಳು ಮಾವನವ್ರು ಹೇಳ್ದ ಹಾಗೆ ಮಹಾಮಹಿಮರೇ. ಹಾಗಿರೋದ್ರಿಂದಾನೇ ನಾನು ಅವ್ರ ಹೆಂಡತಿ ಅಂತ ತಿಳ್ಕೊಂಡು ನಾನು ಅವ್ರನ್ನ ಮದ್ವೆ ಆಗ್ಬೋದು ಅಂತ ಹೇಳಿದ್ರು. ಅಂದ್ರೆ ಇವಾಗ್ಲೂ ಕೂಡ ಅವ್ರು ನಿಜಾನೇ ಹೇಳ್ತಾರೆ. ಶ್ರವಂತಿ ನಿಜವಾದ ಅತ್ತೆ ಮಗಳು ಅಲ್ಲ ಅಂದಮೇಲೆ ಶ್ರವಂತಿ ಜೊತೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗೋ ಅವಕಾಶನೇ ಇಲ್ದೇ ಇರೋದ್ರಿಂದ ಎಂಥ ಪರಿಸ್ಥಿತಿಲೂ ಇವಳಿಗೆ ಅವ್ರನ್ನ ಮದ್ವೆ ಆಗೋ ಹಕ್ಕಿದೆ ಅಂತ ಅವ್ರು ಹೇಳಲ್ಲ. ನಾನು ಮಾತ್ರ ಅವ್ರ ಹೆಂಡತಿ ಅಂತ ನನಗೇ ಹಕ್ಕಿದೆ ಅಂತ ಅವ್ರು ಹೇಳ್ತಾರೆ. ಇನ್ನಾನು ಭಯ ಪಡೋ ಅವಶ್ಯಕತೆ ಇಲ್ಲ. ಆ ದೇವ್ರೆ ಗುರುಗಳ ರೂಪದಲ್ಲಿ ನನ್ನನ್ನು ಕಾಪಾಡಕ್ ಬರ್ತಿದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನಾಳೆ ಗುರುಗಳು ಪರಿಹಾರ ತಿಳಿಸೋವರೆಗೂ ನೀನು ನೆಮ್ಮದಿಯಿಂದ ಇರು. ಅಂದ್ರೆ ನಾಳೆನೆ ಸೊಲ್ಯೂಷನ್ ಸಿಗುತ್ತೆ ಅನ್ಸುತ್ತೆ. ಯಾರ ಪರವಾಗಿ ಸಿಗುತ್ತೋ, ವೈದೇಹಿ ಪರವಾಗ ಶ್ರವಂತಿ ಪರವಾಗ? ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಏನ್ ಧೂಳೈತೆ ಅಪ್ಪ. ರಂಗ, ಹ ಹೇಳಿ ಅಮ್ಮೋರೆ. ಭಾವಂಗೆ ಮಶ್ರೂಮ್ ಅಂದ್ರೆ ಇಷ್ಟ ಅಲ್ವಾ? ಹೌದು ಅಮ್ಮೋರೆ, ದೇವಾಂಶಣ್ಣಂಗಂತೂ ತುಂಬಾ ಇಷ್ಟ. ಯಾಕಮ್ಮೋರೆ? ನಾಳೆ ನನ್ ಕೈಯಾರೆ ನಾನೇ ಅದರಿಂದ ಅಡ್ಗೆ ಮಾಡಿ ಭಾವಂಗ್ ತಿನ್ಸೋಣ ಅನ್ಕೊಂಡಿದೀನಿ. ಸಾಯಂಕಾಲ ಮಾರ್ಕೆಟಲ್ಲಿ ಫ್ರೆಶ್ ಆಗಿ ಬರತ್ತಲ್ವಾ, ಹೋಗ್ ತಗೊಂಡ್ ಬರ್ತೀಯಾ? ಏನ್ ಬೇಕಾಗಿಲ್ಲ ರಂಗ.
ಅದ್ಯಾಕಮ್ಮವ್ರೆ, ಅಣ್ಣಂಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಅಲ್ವಾ? ಅಂದ್ರೆ ನಾನು ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ ರಂಗ. ಅದೇ ನನಗೆ ಸರಿಯಾಗಿ ಅಡುಗೆ ಮಾಡಕ್ ಬರಲ್ಲ ಅಂತ ವೈದೇಹಿ ಭಯ ಪಡ್ತಿದ್ದಾಳೆ. ಯೋಚಿಸ್ಬೇಡ ವೈದೇಹಿ, ನನಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಕ್ ಗೊತ್ತು. ನಾನ್ ಮಾಡಿದ ಅಡುಗೆ ಭಾವಂಗ್ ಖಂಡಿತ ಇಷ್ಟ ಆಗತ್ತೆ. ಇವ್ರು ಚೆನ್ನಾಗಿ ಮಾಡ್ತಾರಂತಲ್ಲ ಅಮ್ಮವ್ರೆ? ಅಡ್ಗೆನಲ್ಲಿ ಏನಿದೆ ರಂಗ, ಉಪ್ಪು ಖಾರನ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಅಡುಗೆ ಯಾರು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಅಡುಗೆ ಮಾಡಬೇಕು ಅಂದರೆ ಮನೇಲಿರ್ಬೇಕಲ್ವಾ? ನೀನು ಹೋಗು ರಂಗ. ಸರಿ ಅಮ್ಮವ್ರೆ, ಏನಾದರೂ ಇದ್ರೆ ಕರೀರಿ. ಏನ್ ವೈದೇಹಿ, ಮನೇಲಿ ಇರ್ಬೇಕಲ್ವಾ ಅಂತಿದ್ಯಾ? ಭಾವ ನಾಳೆ ಮನೇಲಿರಲ್ವಾ? ಹೊರಗೆ ಹೋಗ್ತಿದ್ದಾರಾ? ಹೊರಗೆ ಹೋಗ್ತಿರೋದು ನನ್ನ ಗಂಡ ಅಲ್ಲ, ನೀನು. ನಾಳೆ ಈ ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹೋಗ್ಬೋದು. ನಾನಾ ಮನೆಯಿಂದ ಹೋಗೋದಾ? ಹಗಲ್ಗನ್ಸೇನಾದ್ರೂ ಕಾಣ್ತಿದ್ಯಾ ವೈದೇಹಿ? ಇಲ್ಲ, ಹಾಡು ಹಗಲಲ್ಲೇ ನಿನಗೆ ನಕ್ಷತ್ರಗಳನ್ನ ತೋರಿಸ್ತೀನಿ. ಇವಾಗ ನೀನ್ ಸೋದರ ಸೊಸೆ ಅಲ್ಲ ಅಂತ ಗೊತ್ತಾದ್ರೂ ಪ್ರೂವ್ ಮಾಡಕ್ಕಾಗಲ್ಲ ಅಂದೆ ಅಲ್ವಾ? ಅವ್ರನ್ನ ನನ್ನಿಂದ ಕಿತ್ಕೋತೀನಿ ಅಂತ ಹೇಳಿದ್ಯಲ್ಲ, ನೀನೇ ಅವ್ರನ್ನ ಎಳ್ಕೋತೀಯೋ ಅಥವಾ ಅವರೇ ನಿನ್ನ ಮನೆಯಿಂದ ಎಳ್ದು ಆಚೆ ಹಾಕ್ತಾರೋ ನಾಳೆ ಬೆಳಗ್ಗೆನೆ ಗೊತ್ತಾಗತ್ತೆ. ಏನು ಇವಳು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳಲ್ಲ? ನಾನು ಶ್ರಾವಂತಿ ಅಲ್ಲ ಅಂತ ಹೇಳೋದಿಕ್ಕೆ ಸಾಕ್ಷಿ ಏನಾದ್ರೂ ಸಿಕ್ಕಿದ್ಯಾ? ಏನು ಇದ್ದಕ್ಕಿದ್ದ ಹಾಗೆ ವೈದೇಹಿಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗಪ್ಪ ಅಂತ ಆಶ್ಚರ್ಯ ಪಡ್ತಿದ್ಯಾ? ನೀನು ಯಾವ ವಿಷಯನ ಯೂಸ್ ಮಾಡಿಕೊಂಡು ಈ ಮನೆ ಒಳಗಡೆ ಕಾಲಿಟ್ಯೋ ಅದೇ ವಿಷಯ ನಿನ್ನ ಹೊರಗೆ ಕಳ್ಸತ್ತೆ. ನೀನು ಈ ಮನೇಲಿರೋದು ಅಸಾಧ್ಯ ಶ್ರಾವಂತಿ. ಏನು ಮಾತೇ ಬರ್ತಾ ಇಲ್ಲ? ಭಯ ಆಗ್ತಿದ್ಯಾ? ನೀನ್ ನನಗೆ ಚಾಲೆಂಜ್ ಮಾಡಿದಾಗ ನಾನು ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿದೆ ಅಂತ ನೋಡ್ದ್ಯಲ್ಲ. ಯಾಕಂದ್ರೆ ನಾನು ನಿಜದ ಪರ ಇದ್ದೀನಿ. ಇವಾಗ ನೀನಲ್ಲಿ ಭಯ ಕಾಣಿಸ್ತಿದೆ, ಅದ್ಯಾಕಂದ್ರೆ ನೀನು ಸುಳ್ಳು ಪರ ಇರೋದ್ರಿಂದ. ಏನ್ ಹೇಳ್ತಿದ್ಯಾ ನೀನು? ಯಾಕೆ ವಾದಿಸ್ಬೇಕು ಅಂತ ಸುಮ್ಮನೆ ಇದೀನಷ್ಟೇ. ನನ್ಗೇನ್ ಭಯ ಇಲ್ಲ. ನಿಜವಾಗ್ಲೂ ಭಯ ಇಲ್ವಾ? ನಿಜವಾಗ್ಲೂ ಭಯ ಇಲ್ವಾ? ನೀನಿಲ್ಲ ಅಂತಿದ್ರು ಕೂಡ ನಿನ್ ಕಣ್ಣು ಹೇಳ್ತಾನೆ ಇದೆ ಎಷ್ಟು ಭಯ ಪಡ್ತಿದ್ಯಾ ಅಂತ. ಅದಕ್ಕೆ ಮೊನ್ನೆ ಮಾವಂಗೆ ಲೆಟರ್ ಬರೆದು ಮನೆಯಿಂದ ಹೊರಟು ಹೋದೆ ಅಲ್ವಾ? ಅದೇ ಥರ ಈ ಸಲ ಲೆಟರ್ ಏನು ಬರೀದೆ ಹೋಗು. ನೀನೇನಾದ್ರೂ ಹೊರಟು ಹೋದ್ರೆ ಮಾವ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ನೀನ್ ಮಾತ್ರ ಅನ್ಕೋಬೇಡ. ಯಾಕಂದ್ರೆ ನೀನು ಸುಳ್ಳು ಅನ್ನೋದನ್ನ ನಾಳೆನೆ ಅರ್ಥ ಮಾಡಿಸ್ತೀನಿ. ನೀನಾಗ್ ನೀನೇ ಹೊರಟು ಹೋಗ್ತೀಯೋ ಅಥವಾ ನಿಜ ಗೊತ್ತಾಗಿ ನಿನ್ನ ಎಲ್ಲರೂ ಹೊರಗೆ ತಳ್ಳೋವರೆಗೂ ಕಾಯ್ತೀಯೋ ಅನ್ನೋದು ನಿನ್ನಿಷ್ಟ. ಯೋಚನೆ ಮಾಡು. ಅಷ್ಟಕ್ಕೆ ಅವಳಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಬಂತು? ಯಾವುದಾದ್ರೂ ಸ್ಟ್ರಾಂಗ್ ಪ್ರೂಫ್ ಸಿಗದೆ ಹೊರತು ಇಷ್ಟು ಕಾನ್ಫಿಡೆಂಟ್ ಆಗಿ ಯಾರು ಮಾತಾಡಲ್ಲ.
ಇವಳಿಗೆ ಯಾವ ಸಾಕ್ಷಿ ಸಿಕ್ಕಿರ್ಬೋದು? ತಿಳ್ಕೋಬೇಕು. ಪ್ರೀತಿಸಿದ ಹುಡುಗಿನೇ ಹೆಂಡತಿಯಾಗಿ ಸಿಕ್ಕಿದ್ಲಲ್ಲ ಅಂತ ನಾನು ಸಂತೋಷವಾಗಿರ್ಬೇಕಾದ ಹೊತ್ತಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ನೇ ಪ್ರೀತಿಸಿದ್ರು ತಂಗಿ ಒಳ್ಳೇದಕ್ಕೋಸ್ಕರ ನನ್ನಿಂದ ದೂರ ಇದ್ಲು. ಆಮೇಲೆ ಅವಳೇ ನನ್ನ ಹೆಂಡತಿ ಅಂತ ಗೊತ್ತಾದ್ರೂ ನಾನು ಹುಚ್ಚನ್ ಥರ ಆಡಿ ಆಗ್ಲೂ ಅವಳನ್ನು ದೂರ ಇಟ್ಟಿದ್ದೆ. ಇನ್ನೇನು ಈಗ ಹತ್ತಿರ ಆಗ್ತಾಯಿದೀವಿ ಅನ್ಕೊಳ್ಳೋ ಅಷ್ಟರಲ್ಲಿ ಈ ಸಮಸ್ಯೆ ಎಲ್ಲಿಂದ ಬಂತು? ಅಲ್ಲ, ನಾನೆಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂದರೆ ವೈದೇಹಿಗೆ ಇನ್ನೆಷ್ಟು ನೋವಾಗಿರಬೇಕು. ಈ ಸಮಸ್ಯೆಗೆ ಪರಿಹಾರ ಹೇಗೆ ಹುಡ್ಕೋದು? ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ಹೊರಗೆ ಯಾರನ್ನಾದ್ರೂ ನೋಡಿ ಲೈನ್ ಹೊಡಿತಿದ್ರಾ? ಅರೆ, ಮಾತಾಡಲ್ವಾ ನೀವು? ಹೀಗೂ ಹೂ ಅಂತಾನು ಹೇಳ್ದೆ ನಿಂತಿದ್ರೆ ಹೇಗೆ? ಏನಾಯ್ತು ನಿಮ್ಗೆ? ಯಾಕಿಷ್ಟು ಡಲ್ ಆಗಿದ್ದೀರಾ? ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸೂಟ್ ಆಗಲ್ಲ. ಯಾವಾಗ್ಲೂ ನಗ್ನಗ್ತಾ ನೀವು ತರಲೆ ಮಾಡ್ಕೊಂಡಿದ್ರೇನೆ ಚೆನ್ನಾಗಿರತ್ತೆ. ಯಾಕ್ರಿ ಅಷ್ಟ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದೀರಾ? ಹ, ಶ್ರವಂತಿ ಬಂದಿದ್ದಾಳಲ್ವಾ, ಸವತಿ ಆಗ್ಬಿಡ್ತಾಳಲ್ವಾ, ಆದ್ರೂ ಯೋಚನೆ ಮಾಡದೆ ಕೂತ್ಕೊಂಡು ಇಷ್ಟು ಖುಷಿಯಾಗಿದ್ದಾಳಲ್ಲ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹಾಗೇನಿಲ್ಲ. ಅದೇ, ಏನೂ ಇಲ್ಲದೆ ಹೋದ್ರೆ ನೀವ್ಯಾಕೆ ಇಷ್ಟು ಬೇಜಾರಲ್ಲಿರ್ತೀರಾ? ಇಲ್ಲಿ ನೋಡ್ರಿ, ನಿಜವಾಗ್ಲೂ ಬಂದಿರೋದು ಮಾವನ್ ಸೋದರ ಸೊಸೆನೋ ಅಥವಾ ಚಿಕ್ಕ ವಯಸ್ಸಲ್ಲಿ ನೀವು ತಾಳಿ ಕಟ್ಟಿರೋ ಹುಡುಗಿನೋ ಆಗಿದ್ರೆ ನೀವ್ ಅನ್ಕೊಂಡ್ ಹಾಗೆ ಬೇಜಾರಲ್ಲಿರ್ತಿದ್ನೇನೋ. ಆದ್ರೆ ಅವಳು ಆ ಹುಡುಗಿ ಅಲ್ಲ, ಅವಳು ಕಳ್ಳಿ, ಸುಳ್ಳಿ, ನಕಲಿ ಹುಡುಗಿನ ನೋಡಿ ನಾನ್ಯಾಕೆ ಭಯ ಪಡ್ಬೇಕು ಹೇಳಿ? ಶ್ರವಂತಿ ಸುಳ್ಳು ಅನ್ಕೊಂಡು ಇವಳು ಸಂತೋಷ ಪಡ್ತಿರೋದಕ್ಕೆ ನಾನು ಸಂತೋಷ ಪಡ್ಬೇಕಾ? ಇಲ್ಲಾಂದ್ರೆ ಶ್ರವಂತಿ ನಮ್ಮ ಅತ್ತೆ ಮಗಳು ಅನ್ನೋದೇ ನಿಜ ಆಗಿ ಮುಂದಾಗೋ ಪರಿಣಾಮಗಳ ಬಗ್ಗೆ ಯೋಚಿಸಿ ದುಃಖಕ್ಕೆ ಗುರಿಯಾಗ್ಬೇಕಾ? ಅಯ್ಯೋ, ನಾನು ಅಷ್ಟೆಲ್ಲ ಹೇಳ್ತಿದ್ರು ನೀವಿನ್ನ ಅದೇ ಮೂಡಲ್ಲಿದ್ದೀರಲ್ಲ. ನಾನು ಶ್ರವಂತಿ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀವು ಅವಳ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ಹಾಳು ಮಾಡ್ಕೋಬೇಡಿ. ಅಷ್ಟಕ್ಕೂ ಇದು ಹೇಳೋಷ್ಟು ಸುಲಭ ಅಲ್ಲ. ಹೋಗ್ಲಿ, ನೀವ ಮೂಡಿಂದ ಹೊರಗೆ ಬರೋದಕ್ಕೆ ಒಂದು ಚಿಕ್ಕ ಆಟ ಆಡೋಣವಾ? ಆಟನ? ಏನಾಟ? ಹೆಂಡತಿ ಆಟ ಅಂದ್ರೆ ಸುಮ್ನೆ ಸರಿ ಅಂತ ಒಪ್ಕೊಳ್ಳೋದ್ ಬಿಟ್ಟು ಏನ್ ಆಟ ಅಂತ ಕೇಳ್ತಿದ್ದೀರಲ್ಲ. ಹೌದು ಬಿಡಿ, ಸೋಲೋರು ಆಟ ಅಂದ್ರೆ ಹೀಗೆ ಹೆದರ್ಕೊಳ್ತಾರೆ. ಹೇಯ್, ಯಾರು ಸೋಲೋದು? ಚಾನ್ಸೇ ಇಲ್ಲ. ಯಾವುದೇ ಆಟ ಆದ್ರೂ ನಾನೇ ಗೆಲ್ಲೋದು. ಹಾ ಹಾ ಹಾ, ಎಷ್ಟು ಗೆದ್ರಿ ಅಂತ ಮೊನ್ನೆನೆ ನಾನು ನೋಡಿದ್ನಲ್ಲ. ನಾನ್ ಮಾಡಿದ್ದಿನ ಮಾಡಕ್ಕೂ ಆಗದೆ ಸೋತು ಸುಣ್ಣ ಆದ್ರಿ. ಏಯ್, ಅದನ್ನ ಮಾತ್ರ ನೆನ್ಪು ಮಾಡ್ಬೇಡ. ಲಡ್ಡುನ ತಿನ್ಬೇಕು ಅಂತ ಬಾಯ್ಗೆ ಹಾಕೊಂಡು ಅದನ್ನ ತಿಂದೆ ಆಚೆ ತೆಗೆದು ನನಗೆ ಮೋಸ ಮಾಡಿದೆ. ಆಟ ಅಂದ್ಮೇಲೆ ಹೀಗೆಲ್ಲ ಮಾಡೋದಿದ್ದೇ ಇರತ್ತೆ. ಬುದ್ಧಿ ಉಪಯೋಗಿಸಿ ಆಡಿ ಗೆಲ್ಬೇಕು ನನ್ ಥರ. ಇನ್ನೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಈ ಆಟ ಆಡ್ಗೆಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಯಾವ ಆಟ ಆಡಿಸ್ತೀಯೋ ಆಡ್ಸು. ಈ ಸಲ ಗೆದ್ದು ಹೋದ್ಸಲದ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊತೀನಿ. ಸರಿ, ಹಾಗಾದ್ರೆ ನೀವು ನನ್ನನ್ನ ಮುಟ್ಟದೇನೆ ಮುತ್ಕೊಡ್ಬೋದಾ?